ವಿರೋಧ ಪಕ್ಷದವರು ಹೇಳೋದು ಬೇರೆ, ನಮ್ಮ ಪಕ್ಷದವರು ಸ್ವಪಕ್ಷದವರು ಶಾಸಕರು ಹೇಳಿದಾಗ ಅದು ಗಂಭೀರವಾಗಿ ನಾವು ತಗೊಳ್ತೀವಿ. ವಿರೋಧ ಪಕ್ಷದವ್ರು ಹೇಳಿದ್ರು ಗಂಭೀರವಾಗಿ ತಗೊತೀವಿ, ನಾವೇನು ಅದನ್ನು ತಳ್ಳಿ ಹಾಕೋದಿಲ್ಲ. ಆದರೆ ಇದು ಆ ಸ್ಪೆಸಿಫಿಕ್ ಕೇಸಸ್ಸಿಗೆ ಬದಲು ಇಡೀ ಸರ್ಕಾರವನ್ನೇ ನಾವು ದೂಷಣೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಅದನ್ನು ನಾವು ವೆರಿಫೈ ಮಾಡ್ತೇವೆ. ಯಾವ ಸಂದರ್ಭದಲ್ಲಿ ಅವರಿಗೆ 13 ಕೋಟಿ ರೂಪಾಯಿ ಕೆಲಸ ಇನ್ನೂ ಕೂಡ ಕಾಮಗಾರಿಗಳು ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ, ಅದನ್ನು ವೆರಿಫೈ ಮಾಡಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ತೇವೆ. ಎವ್ರಿಥಿಂಗ್ ಟೇಕ್ಸ್ ಸಮ್ ಟೈಮ್. ಯಾಕೆಂದರೆ ಯಾವುದೇ ಕಾಮಗಾರಿಗೆ ಒಂದು ಎಸ್ಟಿಮೇಟ್ ಮಾಡಬೇಕು, ಒಂದು DPR ಆಗಬೇಕು, ಅದಕ್ಕೆ ಅನುಮತಿಯನ್ನು ಆನಂತರ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ಟರೆ ಆಗುತ್ತೆ. ಸರ್, ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಬಂದಾಗ ಸೇಮ್ ಸ್ಥಾನಕ್ಕೆ DKಶಿ ಮತ್ತು ಸಿದ್ದರಾಮಯ್ಯನವರ ಬಣದವರ ನಡುವೆ ಪೈಪೋಟಿ ನಡೆದೈತಿ, ಶಾಸಕರನ್ನ ಖರೀದಿ ನಡೆದೈತಿ. ಇದಕ್ಕೆ ಕಾಂಗ್ರೆಸ್ನ MLA ನಮ್ಮಲ್ಲಿ ಯಾವ ಖರೀದಿನೂ ನಡೆಯೋದಿಲ್ಲ. ಖರೀದಿ ಮಾಡೋರು ಯಾರು? ಖರೀದಿ ಮಾಡಿದ್ದವ್ರು ಯಾರು? ಮುಂಬೈ ಕರ್ಕೊಂಡೋಗಿ ಖರೀದಿ ಮಾಡ್ಕೊಂಡು ತಗೊಂಬಂದವ್ರು ಯಾರು? ಅದರಿಂದ ನಮ್ಮಲ್ಲಿ ಯಾವುದೂ ಇಲ್ಲ. ಒಂದು ವೇಳೆ ಆ ರೀತಿ ಏನಾದ್ರು ಇದ್ದರೆ ನಮ್ಮ ಹೈಕಮಾಂಡ್ನವರು ಗಮನಿಸ್ತಾರೆ. ಸರ್, ಬಾಗಲಕೋಟೆಗೆ